श्रीमद् जगद्गुरु पंचाचार्य महाराज की, श्रीमद् जगद्गुरु सिद्धलिंग शिवाचार्य महाराज की, गुरु सिद्धराम शिवाचार्य महाराज की, मरी सिद्धलिंग शिवाचार्य महाराज की, हेमरेड्डी मल्लम्म ताई महाराज की, श्रीशैल मल्लिकार्जुन महाराज की, सद्धर्म सिंह पीठेशम शुद्ध विद्या प्रदायकम सिद्धलिंगम शिवाचार्य मध्वंशाचार्य कंभजे रेणुका शंकर मध्वर मानुज, रेणुका शंकर मध्वर मानुज, बुद्ध महावीर नानक येसु क्రైస్త, बुद्ध महावीर नानक येसु क्రైస్త. पैगंबरलिದ सनातन धर्मಕ್ಕೆ ಜಯವಾಗಲಿ, पैगंबरलिದ सनातन धर्मಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಪ್ರಾತಸ್ಮರಣೀಯ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ, ಉಜ್ಜಯಿನಿ ಸಿದ್ಧಲಿಂಗ ಭಗವತ್ಪಾದರನ್ನ ಎನ್ಆರ್ ಮಂದಿರದಲ್ಲಿ ಸದಾ ಸ್ಮರಿಸಿಕೊಳ್ಳುತ್ತಾ, ರವಣಕುಂದಿ ಸಂಸ್ಥಾನ ಹಿರೇಮಠ ಸ್ಥಾಪನಾಚಾರ್ಯ ಗುರು ಕಪಿಲ ಸಿದ್ಧ ಶಿವಾಚಾರ್ಯರ ಕರ್ತೃಗದ್ದಿಗೆ ಅಣಿಮಣಿಯುತ್ತಾ, ಎನ್ನ ಆರಾಧ್ಯ ವಿದ್ಯಾ ಗುರುವರ್ಯರಾಗಿರ್ತಕ್ಕಂತಹ ಗುರು ಸಿದ್ದರಾಮ ಶಿವಾಚಾರ್ಯರು ಮರಿಸಿದ್ದಲಿಂಗ ಶಿವಾಚಾರ್ಯರ ಪರ್ಯಂತವಾದ ಅನಂತ ಗುರು ಪರಂಪರೆಗೆ ನತಮಸ್ತಕನಾಗಿ, ಶ್ರೀ ಗುರುಗಳವರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಪುರಾಣ ಕಾರ್ಯಕ್ರಮದಲ್ಲಿ ಕೂಡ 11 ದಿನಗಳ ಪರ್ಯಂತರವಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಮಾರ್ಗದರ್ಶಕರಾಗಿರ್ತಕ್ಕಂತಹ ಶ್ರೀ ಷಡಸ್ಥಲ ಬ್ರಹ್ಮ ತಪೋರತ್ನ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸಿ, ಪುರಾಣ ಪ್ರವಚನಕರಾಗಿರ್ತಕ್ಕಂತಹ ರೇವಣಸಿದ್ದೇಶ್ವರ ಶಾಸ್ತ್ರಿಗಳವರೇ, ಪಂಪಾಪತಿ ಗವಾಯಿಗಳವರೇ, ತಬಲಾ ವಾದಕರಾಗಿರ್ತಕ್ಕಂಥ ಯೋಗೀಶ್ ಕುಮಾರ್ ಅವರೇ, ದಿಲ್ರುಬಾ ವಾದಕರಾಗಿರ್ತಕ್ಕಂಥ ಶಾಂತುರೇಯ ತಾತನವರೇ, ಪ್ರತಿನಿತ್ಯ ಕೂಡ ನಿರೂಪಣೆ ಪೂಜಾ ಕಾರ್ಯಕ್ರಮದಲ್ಲೂ ಎಲ್ಲದರಲ್ಲೂ ಭಾಗವಾಗಿರ್ತಕ್ಕಂತಹ ಕಂಬಾಳಿ ಮಠದ ವಿಶ್ವನಾಥ್ ಶಾಸ್ತ್ರಿಗಳವರೇ, ಆಗಮಿಸಿರ್ತಕ್ಕಂತಹ ಸಮಸ್ತ ಸದ್ಭಕ್ತರೇ, ತಾಯಿಯಂದಿರೇ ಹಾಗೂ ಮುದ್ದು ಮಕ್ಕಳೇ, ಪಾಲ್ದೃತಾದ್ನವ್ರು ಒಂದು ಮಾತು ಹೇಳಿದ್ರು. ಏನು ಮಾತು ಹೇಳಿದ್ರಪ್ಪ ಅಂತಂದ್ರೆ, ಮನೆಗೆ ಹಿರಿಯ ಮಗ ಆಗಬಾರ್ದು, ಭಾಷಣಕ ಕೊನೆ ಭಾಷಣಕಾರ ಆಗಬಾರ್ದು ಅಂತ. ಕೊನೆ ಭಾಷಣಕಾರ ಅವರಾಗಿಲ್ಲ, ನಾವಾಗಿಟ್ಟು ಒಟ್ಟಾರೆಯಾಗಿ ಪ್ರತಿಯೊಂದು ವಿಷಯವನ್ನು ಕೂಡ ಯಾವ ರೀತಿ ಮರಿ ಸಿದ್ಧಲಿಂಗ ಶಿವಾಚಾರ್ಯ ಹೇಳ್ತಾರಲ್ಲ ಅದರಂಗ ಕಡೆಗೆ ಹೇಳಿಬಿಟ್ರು. ಎಲ್ಲ ಒಂದೊಂದು ಮಾತುಗಳನ್ನು ಕೂಡ ಹೇಳಕ ವಿಷಯ ಏನು ಉಳಿಸಿಲ್ಲ. ಆದರೂ ಕೂಡ ಎಲ್ಲರೂ ಸಂಸ್ಕೃತಗೂ ಮಾತಾಡ್ಯಾರ, ತೆಲುಗಿನಾಗೂ ಮಾತಾಡ್ಯಾರ, ಕನ್ನಡದಾಗೂ ಮಾತಾಡ್ಯಾರ, ಹಳೆಗನ್ನಡದಾಗೂ ಮಾತಾಡ್ಯಾರ. ನಾವು ಮರಾಠಿಗೆ ಮಾತಾಡ್ಬಿಡ್ತೀವಿ ಇವತ್ತು. ಮರಾಠಿ ಒಳಗ ಒಂದು ಮಾತು ಬರ್ತೈತೆ. ಎಂಥ ಮಾತು ಬರ್ತಪ್ಪ ಅಂದ್ರೆ, ಈಗಿನ ಪ್ರಸ್ತುತ ಕಾಶಿ ಜಗತ್ಗಳಾಗಿರ್ತಕ್ಕಂಥ ಹಿರಿಯ ಜಗತ್ಗಳು ಆ ಮಾತನ್ನು ಹೇಳ್ಯಾರ. ಯಾವ ಮಾತು ಅಂದ್ರೆ, ತೂಜ ಕಡೆ ಆತ್ ಮಾಜ ಕಡೆ ಬಾತ್ ಎನ್ನುವಂತ ಮಾತು ಹೇಳ್ಯಾರ. ಆ ಮಾತಿನ ಅರ್ಥ ಏನಪ್ಪ ಅಂತಂದ್ರ, ಈಗ ದೇವರಿಗೆ ನೈವೇದ್ಯ ಮಾಡ್ಬೇಕಾದ್ರೆ 2 ಹೋಳಿಗೆಯನ್ನು ಇಟ್ಟುಕೊಂಡು ದೇವ್ರಿಗೆ ಕೈ ಹಿಂಗೆ ಮಾಡ್ತೀವಿ ಅಷ್ಟೇ ನಾವು. ತೂಜ ಕಡೆ ಆತ್ ಅಂದ್ರೆ ಕೈಯನ್ನು ತೋರಿಸೋಂಥದ್ದು, ಬಾತ್ ಅಂದ್ರೆ ಪದಾರ್ಥ ಅಂದ್ರೆ ಅನ್ನ ಪ್ರಸಾದ ಇರ್ತೈತಲ್ಲ, ಏನಾದ್ರೂ ಕೂಡ ಹೋಳಿಗೆ ಆದ್ರೂ ಕೂಡ ಕೈ ಹಿಂಗೆ ಮಾಡೋದಕ್ಕೆ ತೂಜ ಕಡೆ ಮಾಜ ಕಡೆ ಆತ್, ತೂಜ ಕಡೆ ಆತ್ ಮಾಜ ಕಡೆ ಬಾತ್ ಅಂತ ಅದ್ರಂಗ ಆಗೈತಿ ಇವಾಗ. ಅಂದ್ರೆ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ ನಾವು ಹೋಳಿಗೆ ಮಾಡ್ತಕ್ಕಂಥದ್ದನ್ನ. ನಾವು ಎಲ್ಲ 3-4 ಸಲ ಹೋಗಿ ಬಂದ್ವಿ, ಯಾರಾದ್ರೂ ಹೋಳಿಗೆ ಉಳಿತೀರ ಅಂತ ಒಬ್ರು ಹೇಳಿಲ್ಲ. ಬರೀ ಎಲ್ಲಾರು ಬರೀ ಮಾಡೋದ್ರ, ನೀವು ಒಂದು ತಿರುವಾಕಡೆ ಅಂತ. ನಮಗೆ ಹೋಳಿಗೆ ಮಾಡೋದಲ್ಲ ನೋಡಕ ಬರಂಗಿಲ್ಲ, ಅಡಿಮೆ ನೋಡಿಲ್ಲ ನಾವು ನೋಡಿದಾರೆ. ಅರಾಗ ಹೋಳಿ ತಿರುವಾಕಂತ ಸ್ವಿಚ್ಚಿಂಗ್ ತಗೊಂಡು ಸ್ವಿಚ್ಚಿಂಗ್ ತೆಗಿಯಕ್ಕೆ ಹೋದ ಹೋಳಿ ಅರ್ಧ ಬಿಡ್ತೀವಿ, ವಾಪಸ್ ಬಂದೇಣ. ಯಾಕಂದ್ರೆ ಅಡಿಗೆ ಮನೆ ಹೋಳಿಗೆ ಮಾಡೋದಲ್ಲ, ಚಾ ಮಾಡಕ್ಕೆ ಕೂಡ ಇಂದ ಮುಂದೆ ನೋಡೋರು ಕುಂತಲ್ಲಿ ಎಲ್ಲ ಬೇಕನ್ನುವಂಥವ್ರು ನಾವು. ಅಂಥದ್ರಲ್ಲಿ ನಮಗೆ ಹೋಳಿ ತಿರುವಾಗ ಕಚ್ಚಿದ್ರಿ ಇಲ್ಲಿ ಬಂದಂಥ ಎಲ್ಲ ತಾಯಂದರು. ನಾವು ಹೋಳಿಗೆ ಮಾಡೋದು ಕಲ್ತಂಗೆ ಆಯ್ತು. ರೋಡ್ಕುಂದಿ ಮಠದೊಳಗೆ 4 ವರ್ಷ ಆದ ನಂತರ ಶಾಸ್ತ್ರಿಗಳು ಅಂದರು, ಶ್ರೀವಣ ಸಿದ್ದೇಶ ಶಾಸ್ತ್ರಿಗಳು, ಹೋಳಿಗೆ ಮಾಡೋಕೆ ಯಾರಾದ್ರೂ ಬ್ಯಾರ್ಯಾರು ಬರ್ತಾರೇನ್ರಿ ಕರ್ಸಕತ್ತೀರ ಅಂದರು. ಯಾರು ಬರಂಗಿಲ್ಲ, ಎಲ್ಲ ನಮ್ಮ ಮನೆ ತಂದಾಗ ಇರ್ತಕ್ಕಂಥವ್ರು ಎಲ್ಲರೂ ಬರ್ತಾರೆ ನಮ್ಮ ಮಠ ಸದ್ಭಕ್ತರು ಅಂದೆ. ಆದ್ರೆ ಭಕ್ತರು ಬರ್ತಾರ ಏನೋ ಎಲ್ಲ ಮನೆಗಳವ್ರು ಬರ್ತಾರ ಅಂದರು. ಇಡೀ ಊರ ಮಂದಿನೇ ನನಗೆ ಮನೆಯವ್ರು ಇದ್ದಂಗೆ ರೀ, ಪ್ರತಿಯೊಬ್ಬರು ಬಂದು ನನಗೆ ಮಾಡಿ ಕೊಟ್ಟು ಹೋಗ್ತಾರೆ ಮಠದೊಳಗೆ. ಯಾಕಂದ್ರೆ ಮರಿ ಸಿದ್ಧಲಿಂಗ ಶಿವಾಚಾರ್ಯ ಇದ್ದಾಗ ಯಾರೇ ಸದ್ಭಕ್ತರು ಬಂದರೂ ಕೂಡ
ಆ ಗೌಡ ಬಂದ ಈ ಗೌಡ ಬಂದ ಅಂತ ತೋರಿಸಿಲ್ಲ, ಅಲ್ಲಿ ನಿಮ್ಮ ದೊಡ್ಡಪ್ಪ ಬಂದ, ನಿಮ್ಮ ಕಕ್ಕಿ ಬಂದ್ಲು, ಅಣ್ಣ ಬಂದ ಎನ್ನುವಂಥ ಭಾವನೆ ತುಂಬಿದ್ರಲ್ಲ. ಯಾಕಂದ್ರೆ ಮುಂದೊಂದು ದಿನ ನಿನಗೆ ಮಾಡಿ ಕೊಡೋರು ಯಾರಪ್ಪ ಅಂತಂದ್ರೆ ಅವರೇ ಎನ್ನುವಂಥದ್ದನ್ನು ತೋರಿಸಿಕೊಟ್ಟಂಥ ಮರಿಸಿದ್ದಲಿಂಗ ಶಿವಾಚಾರ್ಯರು. ಈಗ ಕುಂತಿನಲ್ಲ, ಈ ಚಿತ್ರಾಸನ ಆಗಿರ್ಬೋದು, ಈ ಕಮಂಡಲ ಆಗಿರ್ಬೋದು, ಇವೆರಡನ್ನು ಹಿಡಿದುಕೊಂಡು ಅಡ್ಡಾಡೋಂಥ ನನಗೆ ಈ ದಂಡವನ್ನು ಕೊಟ್ಟು ಇನ್ನು ಮುಂದೆ ನೀನು ಎಲ್ಲರನ್ನ ದಂಡಿಸುತ್ತಾ ಸನ್ಮಾರ್ಗದನ್ನು ತರದುವಂತಹ ಒಬ್ಬ ಸಾಮಾನ್ಯ ಸ್ವಾಮಿ ಆಗ್ಬೇಡ, ಜಗತ್ತನ್ನು ಬೆಳಗುವಂತಹ ಸ್ವಾಮಿ ಆಗೋ. ಇನ್ನು ಜೋಳಿಗೆ ಹೇಗಾಗಿರ್ಬೇಕಂದ್ರೆ ಪ್ರತಿಯೊಬ್ಬರ ಮನೆ ಮನೆಗೂ ಕೂಡ ಹೋಳಿಗೆ ಆಗುವಂಥ ಪ್ರತಿಯೊಂದು ಇನ್ನು ಜೋಳಿಗೆ ಜಗತ್ತಿಗೆ ಹೋಳಿಗೆ ಆಗಲಿ ಅನ್ನುವಂಥ ಆಶೀರ್ವಾದ ಮಾಡಿಕೊಟ್ಟಂಥ ಗುರುಗಳು ಯಾರಾದ್ರೂ ಇದ್ರೆ ಅದು ಮರಿಸಿದ್ದಲಿಂಗ ಶಿವಾಚಾರ್ಯ ಇರ್ಬೋದು. ಹೇಮರೆಡ್ಡಿ ಮಲ್ಲಮ್ಮ ಕುಲದಾಗ ಅಲ್ಲಿ ಆ ಕಡೆ ಮಹಾರಾಷ್ಟ್ರ ಕಡೆ ಅವ್ರಿಗೆಲ್ಲರಿಗೆ ಏನಂತಾರೆ ಜುಂದಳೆ ಮನೆ ತಂದವ್ರು ಅಂತಾರೆ. ನಾವು ಫಸ್ಟಿಗೆ ಮಹಾರಾಷ್ಟ್ರ ವಿದ್ಯಾಭ್ಯಾಸಕ್ಕೆ ಹೋದಾಗ ಜುಂದಳೆ ಅಂತಿದ್ರು. ನನಗೆ ಅರ್ಥನೇ ಆಗ್ತಿದ್ದಿಲ್ಲ ಇದೇನು ಜುಂದಳೆ ಅಂತಂದ್ರೆ. ಆಮೇಲೆ ಅಲ್ಲಿರ್ತಕ್ಕಂಥ 4-5 ಜನಗಳನ್ನು ಕೇಳಿದ ನಂತರ ಗೊತ್ತಾಯಿತು, ಜುಂದಳೆ ಕಾಹೆ ಸೋನ್ಯಾಕ ಕಡ್ಡಿ ಹೇ ಐಸಾ ಬೋಲ್ ಹೇ ಅನ್ನೋದು. ನಮಗೇನಿದೆ ಒಂದನ್ನು ಅರ್ಥ ಆಗೋಲ್ತು, ಏನಿಲ್ಲ ನಂಗೆ ಆಗ್ಬಿಡುತ್ತೆ. ಎದಕ್ಕನ ಇಲ್ಲಿ ಪಾಲ್ತಿರ್ತಾದ್ರೆ ಬಿಟ್ರಪ್ಪ, ನಾವು ಯಾಕೆ ಇಲ್ಲಿ ಬಂದೀವಿ ಅನ್ನಂಗಾಗಿತ್ತು ನನಗೆ ಫಸ್ಟಿಗೆ. ಅದಾದ ನಂತರ ಅಲ್ಲಿ 6 ತಿಂಗಳು 1 ವರ್ಷಗಳ ಕಾಲ ಅಭ್ಯಾಸ ಮಾಡಿದ ಮೇಲೆ ಗೊತ್ತಾಯಿತು, ಎಲ್ಲ ಭಾಷೆಗಳಕ್ಕಿಂತ ಸುಲಭವಾದ ಭಾಷೆ ಯಾವುದಂದ್ರೆ ಮರಾಠಿ ಅನ್ನುವಂಥದ್ದು ಅನಿಸ್ತೈತೆ. ಯಾಕಂದ್ರೆ ಮರಾಠಿ ಒಳಗೆ ಜನಗಳದರ ಅಲ್ಲಿ ಬಂತ ಪ್ರತಿಯೊಬ್ಬ ಸದ್ಭಕ್ತರಾದರೂ ಕೂಡ ಆರೋಗ್ಯಕರವಾದಂಥ ಅಡಿಗೆಯನ್ನು ಮಾಡಿಕೊಂಡು ಹೋಗ್ತಾರೆ, ಹೊಸ ಪದಾರ್ಥಗಳನ್ನು ಮಾಡಿಕೊಂಡು ಹೋಗ್ತಾರೆ. ಆದರೆ ಅವರ ಇಲ್ಲಿ ಒಂದು ಸಮಯದೊಳಗೆ ಬರುವಂಥವ್ರಿದ್ದರು, ಆದರೆ ಅವ್ರಿಗೆ ಅನುಕೂಲ ಆಗಲಿಲ್ಲ. ಮುಂದೆ ಬರುವ ಸಮಯದೊಳಗೆ ಬರುವಂಥವ್ರು ಆಗ್ತಾರೆ, ಆ ಸ್ವಾಮಿಗಳನ್ನು ಕೂಡ ಕರೆಸುವಂಥವ್ರು ಆಗ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಒಟ್ಟಾರೆಯಾಗಿ ಇಲ್ಲಿ ಮ್ಯಾಟ್ ಹಾಸ್ತಿಯವರು ಬಂದರು, ಮೈ ಕೆಟ್ಟವರು ಬಂದರು, ಗುರುಗಳ ಗದ್ದಿಗೆ ಅಭಿಷೇಕ ಮಾಡಿದವರು ಬಂದರು, ಕಸ ಹೊಡೆದವರು ಬಂದರು, ಹೋಳಿಗೆ ಮಾಡಿದವರು ಬಂದರು, ಎಬ್ಬಿಸಿದವರು ಬಂದರು, ಎದ್ದವರು ಬಂದರು, ಕೊಟ್ಟವರು ಬಂದರು. ಎಲ್ಲರಿಗೂ ಕೂಡ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು, ಉಜ್ಜಯಿನಿ ಸಿದ್ಧಲಿಂಗ ಭಗವತ್ಪಾದರು, ಲಿಂಗೈಕ್ಯ ಎಲ್ಲ ಪರಮ ಪೂಜ್ಯರು, ಗುರು ಸಿದ್ದರಾಮ ಶಿವಾಚಾರ್ಯರು, ಮರಿಸಿದ್ದಲಿಂಗ ಶಿವಾಚಾರ್ಯರು ಇವತ್ತಿನ ದಿನ ವಿಶೇಷವಾಗಿ ದಾಸೋಹವನ್ನು ಮಾಡಿರ್ತಕ್ಕಂಥವರು ಕೂಡ ಒಟ್ಟಾರೆಯಾಗಿ 11 ದಿನಗಳ ಪರ್ಯಂತರವಾಗಿ ದಾಸೋಹವನ್ನು ಮಾಡಿದಂಥವರು ಕೂಡ ಬಂದರು. ಎಲ್ಲರಿಗೂ ಕೂಡ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರ, ಚನ್ನವೀರ ಶಿವಾಚಾರ್ಯರ, ಮಾತೆ ಮುರುಗೇಶ್ವರ ತಾಯಿಯ ಆಶೀರ್ವಾದ ಇರಲಿ ಅನ್ನುವಂಥದ್ದು ಮಾತನ್ನು ಹೇಳಿ ನಾವು, ಯಾಕಂದರೆ ಎಲ್ಲರ ಹೆಸರು ಯಾಕೆ ಹೇಳಿ ಅಂದ್ರೆ ಪಾಲ್ತಿರ್ತಾದ್ರೆ ಎಲ್ಲರ ಹೆಸರು ಹೇಳಿಬಿಟ್ರು. ಯಾಕಂದ್ರೆ ಸಮಯ ಭಾಳ ಐತೆ, ಒಳ್ಳೆ ಮೇಳೆ ಅದನ್ನು ಹೇಳಿಕೊಂಡು ಕುಂದ್ರೆ ಒಳ್ಳೆ ಅಲ್ಲಿಗೆ ಬರ್ತೈತೆ. ಅದು ಎಲ್ಲಿಗೆ ಬಂದು ಸಂಗೈ ಅಲ್ಲಿಗೆ ಬಂದು ಸಂಗೈ ಹಂಗಾಗ್ಬಾರ್ದು ಅನ್ನುವಂಥ ಕಾರಣದಿಂದಾಗಿ ನಮ್ಮ ಆಶೀರ್ವಚನಕ್ಕೆ ವಿರಾಮ ಕೊಡುತ್ತೇವೆ. ಓಂ ಶಿವಂಭಯ.